ಚಿನ್ನ ಎಕರೆ ಕೈಯಲ್ಲಿ ದೊಡ್ಡ ಬಂಗಡೆ ಕಾಣ್ಬೋದು, ಬಹಳಷ್ಟು ಸುಂದರ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸುಸ್ವಾಗತ. ನಾವು ಇಂದು ಕುದುರೆ ನಶ್ನಿಂದ ಡೀಪ್ ಸಿ ಫಿಶಿಂಗ್ಗೆ ಹೋಗ್ತಿದ್ದೇವೆ. ನೀವು ನೋಡ್ಬೋದು ಇಲ್ಲಿ ಎಲ್ಲರೂ ಬಂದಿದ್ದಾರೆ. ನೋಡೋಣ ಏನೇನು ಮೀನು ಸಿಗ್ತದೆ ಅಂತೇಳಿ. ನಾವಿಲ್ಲಿ ನೋಡ್ಬೋದು ಎಲ್ಲರೂ ಸಹ ಫಿಶಿಂಗಿಗೆ ಹೊರಟಿದ್ದಾರೆ. ಪ್ರಿನ್ಸಸ್ ಶೋಕಾ ಎನ್ನುವಂತಹ ಸುಂದರವಾದ ಬೋಟಲ್ಲಿ ಫೋಕಸ್ ರಾಘವರ ಆಲ್ರೆಡಿ ಕೂತಾಗಿದೆ. ಹಾಯ್ ರಾಘು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಬೋದು ಸುಂದರವಾದ ಬೋಟ್ ಇದೆ. ಇಲ್ಲಿ ಎಲ್ಲರೂ ಬಂದು ಕೂತಿದ್ದಾರೆ. ನೋಡ್ತಿದ್ರಲ್ಲ ಸ್ನೇಹಿತರೆ, ನಾವೆಲ್ಲ ಹೋಗ್ತಿದ್ದೇವೆ ಈಗ ಡೀಪ್ ಸಿಗೆ. ಈಗ ನಾವು ನದಿಯ ಮುಖಾಂತರ ಹೋಗ್ತಿದ್ದೇವೆ. ಇಲ್ಲಿ ನೋಡ್ತಿದ್ರಿ, ಇದು ಸ್ವಲ್ಪ ಹೊತ್ತಿನಲ್ಲಿ ನಾವು ಸಮುದ್ರ ಸೇರ್ತೇವೆ. ಸಮುದ್ರದಲ್ಲಿ ಭಾಳಷ್ಟು ಆಳಕ್ಕೆ ಹೋಗಿ ಅಲ್ಲಿ ಮೀನು ಹಿಡಿಯುವಂತಹ ಒಂದು ಕಾರ್ಯಕ್ರಮ ಇದೆ. ನೋಡಿ ಸ್ನೇಹಿತರೆ, ಈಗ ಸಮುದ್ರ ಸಿಕ್ಕಿದೆ. ಈಗ ನಮ್ಮ ದೋಣಿಯ ವೇಗ ಜಾಸ್ತಿ ಆಗಿದೆ. ನೋಡ್ಬೋದು, ಈಗ ವೇಗವಾಗಿ ದೋಣಿಯನ್ನು ಓಡ್ತಿದ್ದಾರೆ. ನೋಡಿ, ವೇಗವಾಗಿ ಹೋಗುವಂತಹ ದೋಣಿಯ ಒಂದು ಸುಂದರವಾದ ಒಂದು ದೃಶ್ಯ. ನೋಡಿ ಸ್ನೇಹಿತರೆ, ಬಹಳಷ್ಟು ವೇಗವಾಗಿ ಹೋಗ್ತಿದೆ. ಇಲ್ಲಿ ನೋಡ್ತಿದ್ರೆ ವೇಗ ಎಷ್ಟಿದೆ ಅಂತ ಹೇಳಿ ನೀವು ಇಲ್ಲಿ ಮಾಡ್ಬೋದು. ಫ್ಲಾಗ್ ನೋಡಿ ಯಾವ ಹಾಗೂ ಅವರಿಲ್ಲಿ ಒಳಗೆ ಕೂತ್ಕೊಂಡಿದ್ದಾರೆ. ಉಳಿದವರೆಲ್ಲ ಬೋಟಿನ ಎದುರಿದ್ದಾರೆ. ನೋಡಿ ಸ್ನೇಹಿತರೆ, ನಾವೀಗ ಬಂದಾಗಿದ್ದಿಲ್ಲಿ. ಈಗ ಸ್ವಲ್ಪ ಹೊತ್ತಿನಲ್ಲಿ ಮೀನು ಹಿಡಿಯುವಂತಹ ಜಾಲಿಯನ್ನು ಹಾಕ್ತಿದ್ದಾರೆ. ನೀವು ಇಲ್ಲಿ ಕಾಣ್ಬೋದು. ಅವರು ಹೇಳ್ತಾ ಇದ್ದಾರೆ ಹಲೋ ಫ್ರೆಂಡ್ಸ್ ಹೇಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂತ ಹೇಳ್ತಿದ್ದಾರೆ. ಮೀನು ಹಿಡುವ ಸನ್ನೆಯನ್ನ ಮೊದಲಿಗೆ ಫೋಕಸ್ ರಾಘವ್ ಅವರು ಹಾಕ್ತಿದ್ದಾರೆ. ಹಾಕಿ ಜೈ. ಇದು ಇಲ್ಲಿ ಬಲೆ ಹಾಕಿದಂತ ಗುರುತನ್ನ ತೋರಿಸ್ಲಿಕ್ಕೋಸ್ಕರ ಹಾಕಿರುವಂಥದ್ದು. ನೋಡಿ, ಇಲ್ಲಿ ಹಾಕ್ತಾ ಇದ್ದಾರೆ ಬಲೆಯನ್ನ. ನಿಧಾನವಾಗಿ ಬಿಡ್ತಾ ಹೋಗುವಂತ ಒಂದು ಸನ್ನಿವೇಶ. ನೀವಿಲ್ಲಿ ಕಾಣ್ಬೋದು ಯಾವ ರೀತಿ ಬಲೆಯನ್ನ ಬಿಡ್ತಾ ಇದ್ದಾರೆ ಅಂತ ಹೇಳಿ. ಇದು ಸಣ್ಣದಾದ ಬಲೆ, ಆದರೂ ಬಹಳಷ್ಟು ಕ್ರಮಬದ್ಧವಾಗಿ ಅದನ್ನ ಬಿಡಬೇಕಾಗ್ತದೆ. ಇಲ್ಲದಿದ್ದರೆ ಯಾವುದೇ ಅವಘಡ ಆಗುವಂಥ ಸಂಭವ ಬರ್ಬೋದು. ಯಾಕಂತ ಹೇಳಿದರೆ ಅದು ಭಾಳಷ್ಟು ವೇಗವಾಗಿ ಹೋಗ್ತಾ ಇರ್ತದೆ. ನೋಡಿ, ಬಲೆಗಳನ್ನು ಜಾರಿಸ್ತಾ ನೀರಿಗೆ ಬಿಡ್ತಾ ಇದ್ದಾರೆ. ನೀವಿಲ್ಲಿ ಕಾಣ್ಬೋದು, ಭಾಳಷ್ಟು ವೇಗವಾಗಿ ಹೋಗ್ತಾ ಇರ್ತಾರೆ. ಇಲ್ಲಿಗೆ ಬಲೆ ಮುಕ್ತಾಯ ಆಯಿತು. ಅದರ ಇನ್ನೊಂದು ತುದಿಯ ಗುರುತಿಕೆಯನ್ನ ಈಗ ಫೋಕಸ್ ರಾಘವ್ ಅವರು ಹಾಕ್ಲಿಕ್ಕಿದ್ದಾರೆ. ನೋಡಿ, ಈಗ ನೀವು ನೋಡಿದ್ರಿ ಒಂದು ಸಣ್ಣ ಬಲೆಯನ್ನ ಯಾವ ರೀತಿಯಲ್ಲಿ ಹಾಕಿದ್ರು ಅಂತ ಹೇಳಿ.
ಮೊದಲಿನ ಒಂದು ತುದಿಯ ಗುರುತುವಿಕೆ ಹಾಕಿ ಈಗ ಎರಡನೇ ತುದಿಯ ಗುರುತುವಿಕೆ ಹಾಕಿ ಇಲ್ಲಿ ನಾವು ಬಿಟ್ಟಿದ್ದೇವೆ. ಇನ್ನು ಸ್ವಲ್ಪ ಸಮಯವನ್ನು ಬಿಟ್ಟು ಮತ್ತೆ ಪುನಃ ಬಲೆ ಎತ್ತಿ ಮೀನು ತೆಗೆಯುವಂಥ ಕಾರ್ಯಕ್ರಮ ಇದೆ, ನೋಡು. ಮೀನು ಹಿಡಿಯುವಂತಹ ಎಲ್ಲ ಸಲಕರಣೆಗಳು ಈಗ ಹೊರಗೆ ಬರ್ತಿದೆ. ಈಗ ಬೆಂಡಾಗಲಿ ಅಥವಾ ಬೀಣೆಗಳಾಗಲಿ ಇದೆಲ್ಲವೂ ಈಗ ಇವರು ತೆಗೆದಿದ್ದಾರೆ. ಮುಂದಿನ ಮೀನು ಹಿಡಿಯುವ ಕಾರ್ಯಕ್ರಮವನ್ನು ನೋಡೋಣ. ನೋಡಿ, ಇವರೆಲ್ಲರಿಗೂ ಚಿರಪರಿಚಿತರು, ಆಭರಣದ ಮಾರಕರಾದಂಥ ಸಮರ್ಥರು ನಮ್ಮ ಬೋಟನ್ನು ಬಿಟ್ಟಿದ್ದಾರೆ. ಅವರದೇ ಸ್ವಂತ ಬೋಟ್ ಇದು. ಅವರ ಬೋಟಿನಲ್ಲಿ ನಾವು ಬಂದಿದ್ದೇವೆ. ನೋಡಿ ಸ್ನೇಹಿತರೆ, ನೀವು ಒಂದು ಕಡೆಯಲ್ಲಿ ಬಲೆ ಬಿಟ್ಟದ್ದನ್ನು ನೋಡಿದ್ರೆ ಈಗ ಇಲ್ಲಿ ಹುಕ್ಕುಗಳನ್ನು ಹಾಕಿ ಮೀನು ಹಿಡುವಂತಹ ಒಂದು ಸನ್ನಿವೇಶವಿದೆ. ನೋಡೋಣ. ಇಲ್ಲಿ ಬಂಡೆಕಲ್ಲಿನ ಬದಿ ಇವರೀಗ ಗಾಳ ಹಾಕ್ಲಿಕ್ಕಿದ್ದಾರೆ, ನೋಡೋಣ. ಇವೆಲ್ಲ ಹುಕ್ಕುಗಳು, ಮೀನು ಹಿಡಿಯಲು ಉಪಯೋಗಿಸುವಂತಹ ಬೀಣೆ ಹಾಗೂ ಹುಕ್ಕುಗಳು ನೀವಿಲ್ಲಿ ಕಾಣ್ಬೋದು. ಅದಕ್ಕೆ ಮೇವು ಹಾಕಿ ಹಿಡಿಯುವಂಥ ಸನ್ನಿವೇಶ ಇಲ್ಲಿ ನೋಡ್ಬೋದು ನೀವು. ನೋಡಿ, ಇಲ್ಲೀಗ ಹುಕ್ಕಿಗೆ ಎಟ್ಟಿ ಪ್ರಾನ್ಸ್ ಇದರ ಮಾಂಸವನ್ನು ಸಿಕ್ಕಿಸಿ ಅದನ್ನು ಹಾಕ್ಲಿಕ್ಕಿದ್ದಾರೆ. ಎಲ್ಲ ತಯಾರಿ ಆಗ್ತಿದೆ. ಹೌದು, ಮೊದಲ ಮೀನು ಹಿಡಿಯಲು ನಮ್ಮ ಹರ್ಷಣ್ಣನವರು ಹಾಕ್ತಾ ಇದ್ದಾರೆ ಗಾಳ. ನೋಡೋಣ ಅವರ ಕೈಗುಣ ಹೇಗಿದೆ ಅಂತೇಳಿ. ನೋಡಿ, ಮೊದಲ ಗಾಳವನ್ನು ಬಿಸಾಡಿದ್ದಾರೆ ಹರ್ಷಣ್ಣನವರು. ನೋಡೋಣ ಈಗ ಯಾರ ಗಾಳಕ್ಕೆ ಮೊದಲು ಮೀನು ಸಿಗ್ತದೆ ಅಂತೇಳಿ. ರಾಘು ಅವರು ಸಮೇತ ಒಂದು ಗಾಳವನ್ನು ಬಿಸಾಡಿದ್ದಾರೆ. ನೋಡಬೇಕು ಇವರ ಕೈಗುಣ ಹೇಗಿದೆ ಅಂತೇಳಿ. ಅಷ್ಟೇ, ಕೈಗುಣ ಏನಿಲ್ಲ ಅಂತೆ, ಮೀನು ಸಿಕ್ಕಿದ್ರೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ರಾಘು ಅವರು. ನೋಡೋಣ. ಇಲ್ಲಿ ಮೀನಿಗೆ ಆಹಾರವಾದಂಥ ಸಿಗಡಿ, ಎಟ್ಟಿ ಇದಕ್ಕೆ ಸಿಕ್ಕಿಸಿ, ಹುಕ್ಕಿಗೆ ಸಿಕ್ಕಿಸಿ ಅದನ್ನು ಬಿಸಾಡಿ ಅದರಿಂದ ಮೀನು ಹಿಡಿಬೇಕಾಗ್ತದೆ. ನೋಡಿ, ಇಲ್ಲಿ ಆಗ್ತಾ ಇದ್ದಾರೆ ಇವರು ಸಮೇತ. ಸುಮಾರು ಅದೇ ಸಿಕ್ತಲ್ಲ. ಫೋಕಸ್ ರಾಘು ಅವರು ಬಿಸಾಡಿದ್ದಾರೆ. ಈಗ ನೋಡಬೇಕು. ಆಗ ಏನಾಗಲಿಲ್ಲ, ಈಗಾದರೂ ನೋಡೋಣ. ನೋಡಿ, ಇಲ್ಲಿ ಒಂದು ಸಣ್ಣ ಮುರುಮೀನು ಹಿಡಿದಿದ್ದಾರೆ ಕಾಮತರು. ಇಲ್ಲಿ ನೀವು ಕಾಣ್ಬೋದು, ಸಣ್ಣ ಮುರುಮೀನು. ಇದು ಇವತ್ತಿನ ಬೋಣಿ. ಎಲ್ಲರೂ ಮೀನ ಬೇಟೆಯಲ್ಲಿದ್ದಾರೆ. ಇಲ್ಲಿ ಕಾಣ್ಬೋದು, ಎಲ್ಲರೂ ಮೀನ ಬೇಟೆ. ಅದರಲ್ಲಿ ಕಾಮತರು ಬಹಳಷ್ಟು ಲಕ್ಕಿಯಲ್ಲಿದ್ದಾರೆ. ಎಳಿತಿದ್ದಾರೆ ಕಾಮತರು. ಇನ್ನೊಂದು ಮೀನನ್ನು ಹಿಡಿದಿದ್ದಾರೆ. ನೋಡಿ, ಬಹಳಷ್ಟು ಸುಂದರವಾದ ಮೀನು. ನೀವು ಕಾಣ್ಬೋದು, ಬಹಳಷ್ಟು ಸುಂದರ. ಇಂದಿನ ಮೀನು ಇಷ್ಟೇ ನಮಗೆ ಸಿಕ್ಕಿದ್ದು. ಇಲ್ಲಿ ನೀವು ಕಾಣ್ಬೋದು, ಇರ್ಪೆ ಒಂದು ಇರ್ಪೆ 2-3 ಇದೆ. ಹಾಗೆ ಇಲ್ಲಿಯ ನೀರಿನ ವಾತಾವರಣ ಸಹ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡೋಣ, ಮುಂದಕ್ಕೆ ಪುನಃ ಬೇಟೆ ಆರಂಭ. ಈಗ ಇಲ್ಲಿ ಆ ಮಟ್ಟದ ಮೀನಿನ ಬೇಟೆ ಆಗಲಿಲ್ಲ. ಈಗ ನಾವು ಇನ್ನೊಂದು ಜಾಗಕ್ಕೆ ಹೋಗ್ತಿದ್ದೇವೆ. ನೋಡೋಣ ಅಲ್ಲಿಯ ಬೇಟೆ ಯಾವ ರೀತಿ ಆಗ್ತದೆ. ನಾವೀಗ ಮೊದಲು ಹಾಕಿದ್ದ ಮಲೆಯ ಬಳಿ ಬರ್ತಿದ್ದೇವೆ. ಈಗ ಮಲೆಯನ್ನು ತೆಗಿತಿದ್ದೇವೆ. ನೋಡೋಣ ಯಾವ ರೀತಿ ಮಲೆಯಲ್ಲಿ ಮೀನು ಸಿಕ್ಕಿಬಿಟ್ಟಿದೆ ಅಂತ. ಮಲೆಯ ಮೊದಲ ಗುರುತು ಕೈಗೆ ಸಿಕ್ಕಿದೆ. ಈಗ
ಬಲೆಯನ್ನು ಎಳಿತಿದ್ದಾರೆ. ಈಗ ಬಲೆ ಬರ್ತಾ ಇದೆ. ನೋಡಬೇಕು ಮೀನುಗಳು ಇದ್ದಾವೋ ಇಲ್ವೋ ಅಂಥೇಳಿ. ಇರುವ ಎಲ್ಲ ಸೂಚನೆ ಇದೆ, ನೋಡೋಣ. ಎಲ್ಲರೂ ಕಾತರದಿಂದ ಬಲೆ ಹತ್ತ ನೋಡ್ತಿದ್ದಾರೆ. ಫೋಕಸ್ ರಾಘವರು, ವಿನಾಯಕ್ ಅವರು. ಒಂದು ಸಣ್ಣ ಮೀನು ಸಿಕ್ಕಿಬಿದ್ದಿದೆ, ಮಡಂಗ್ ಅಂತ ಹೇಳ್ತಾರೆ ಇದಕ್ಕೆ. ಬಲೆಗೆ ಒಂದು ಬೋಣಿಯಾಗಿದೆ. ಇನ್ನೊಂದು ಮೀನಿದೆ, ಮಡಂಗ್ ಮೀನು ಸಿಕ್ಕಿಬಿದ್ದಿದೆ ಇಲ್ಲಿ. ಎರಡನೇ ಮೀನು. ಇವರು ಸಿಕ್ಕಿಬಿದ್ದ ಮೀನನ್ನು ತೆಗೆಯುವ ತವಕದಲ್ಲಿದ್ದಾರೆ. ವಿನಾಯಕ್ ಅವರು ಅವರಿಗೆ ಸಹಾಯ ಮಾಡ್ತಿದ್ದಾರೆ. ಕೊನೆಗೂ ಅಲ್ಲಿ ಬಹಳಷ್ಟು ಮೀನುಗಳಿವೆ ಆ ಬದಿಯಲ್ಲಿ, ಇಲ್ಲಿ ಕಾಣ್ಬೋದು. ಮೂರು ಮೀನುಗಳು ಒಟ್ಟಿಗೆ ಬರ್ತಿದೆ. ಒಂದು ಮೀನು ಸಿಕ್ಕಿದೆ ಅಲ್ಲಿ, ಬಾಂಗಡೆ ಮೀನು ನೋಡಿ. ಬಾಂಗಡೆ ಮೀನು ನೋಡಿ. ಬಂಗಡೆ ಮೀನು ವಿನಾಯಕ್ ಅವರ ಕೈಯಲ್ಲಿ. ಬಂಗಡೆ ಮೀನು ಚಿಕ್ಕದು. ಇಲ್ಲಿಗ ಬಂಗಡೆ ಬರ್ತಾ ಇದೆ. ಬಂಗಡೆ ನೋಡಿ, ಬಂಗಡೆ ದೊಡ್ಡ ಸೈಜ್ ಬಂಗಡೆ ನೋಡಿ. ಇಲ್ಲಿ ಬಂದಿದೆ ಬಂಗಡೆಯನ್ನು ವಿನಾಯಕ್ ಅವರು ತೆಗಿತಿದ್ದಾರೆ ನೋಡಿ. ಅಲ್ಲಿ ನೋಡಿ ಬಂಗಡೆ ಹಾಗೂ ಮಡಂಗ್. ದೊಡ್ಡ ಬಂಗಡೆ ವಿನಾಯಕರ ಕೈಯಲ್ಲಿ, ದೊಡ್ಡ ಬಂಗಡೆ. ಮಡಂಗ್ ಬರ್ತಾ ಇದೆ. ಮಡಂಗ್ ಮೀನು. ಸಿಗಡಿ ಇಲ್ಲಿ ಬರ್ತಿದೆ. ಎರಡೆರಡು ಅಡೆಮೀನು ನೋಡಿ. 3 ಮೀನು ಹಾಗೂ ವಿನಾಯಕ್ ಅವರು ತೆಗೆದಿದ್ದಾರೆ. 4ನೇ ಮೀನು ಅಡೆಮೀನು. ಇದು ಅಡೆಮೀನಂತೆ. ವಿನಾಯಕರವರು ಮೀನಿನ ಪರಿಚಯ ನೀಡುತ್ತಿದ್ದಾರೆ. ಒಂದು ಅಡೆಮೀನು, ಬಂಗಡೆ 2 ಬಂಗಡೆ ಬಂದಿದೆ ನೋಡಿ. 2 ಬಂಗಡೆಗಳ ಸಾಲು. ಇರ್ಲಿ. ನಾನು ಹೋರಾಟ ಮಾಡ್ತೀನಿ. ಹೌದು, ಸಿಕ್ಕಾಬಟ್ಟೆ. ಬಂಗಡೆಗಳು ಬಂದವು ನೋಡಿ. ಇಲ್ಲಿ ಬಂಗಡೆಗಳು ಬಂದಿದ್ದಾವೆ. ಈಗ ಬಂಗಡೆ ನೋಡಿದ ಕೂಡಲೇ ಎಲ್ಲರೂ ಬಂದಿದ್ದಾರೆ. ಈಗ ಫೋಕಸ್ ರಾಘ್ ಅವರು ಮೀನು ಎತ್ತಿ ತೋರಿಸ್ತಿದ್ದಾರೆ. ಸಂತೋಷ್ ಅವರು ಬಹಳಷ್ಟು ಏಕಾಗ್ರತೆಯಿಂದ ತೆಗಿತಿದ್ದಾರೆ ಮೀನನ್ನು. ನೋಡಿ, ಎಟ್ಟಿ ಸಿಕ್ಕಿದೆ ನೋಡಿ. ಎಟ್ಟಿ ಪ್ರಾನ್ಸ್, ಬಲೆಯಲ್ಲಿ ಸಿಕ್ಕಿಬಿದ್ದ ಪ್ರಾನ್ಸ್. ಇದೊಂದು ಪ್ರಾನ್ಸ್ ನೋಡಿ. ಪ್ರಾನ್ಸ್ ಬಂಗಡೆ 2 ಬರ್ತಾ ಇದೆ. 3 ಬಂಗಡೆ ಬರ್ತಾ ಇದೆ ಇಲ್ಲಿ ಕಾಣ್ಬೋದು ನೋಡಿ. 3 ಬಂಗಡೆಗಳು ಒಟ್ಟಿಗೆ ಇದೆ ನೋಡಿ. ಸುತ್ತಾದ ಕಲರಿನ ಕಲರ್, ತುಂಬ ಸುಂದರವಾದ ಕಲರ್ ನೋಡಿ. ತುಂಬ ಸುಂದರವಾಗಿದೆ. ಒಂದು ಕುರ್ಚಿ ಸಿಕ್ಕಿದೆ ನೋಡಿ. ಇದು ಕುರ್ಚಿ ಅಂತ ಹೇಳ್ತಾರೆ ಇದಕ್ಕೆ. ಬಹಳ ಸಣ್ಣದಾದ ಹೊಳೆಯುತ್ತಿರುವಂಥ ಮೀನು ಕುರ್ಚಿ. ನೋಡಿದ್ರಲ್ಲ ಸ್ನೇಹಿತರೆ, ಈಗ ಎಲ್ಲ ಬಲೆಯನ್ನು ಎಳೆದಾಯ್ತು ಮೇಲ್ಗಡೆ. ಈಗ ಇಂದಿನ ನಮ್ಮ ಮೀನಿನ ಬೇಟೆ ಇಷ್ಟಾಗಿದೆ. ಇಷ್ಟು ನಮಗೆ ಇವತ್ತು ಸಿಕ್ಕಿದಂಥ ಮೀನಿನ ಬೇಟೆ. ಇವತ್ತು ಬಹಳಷ್ಟು ಕಡಿಮೆ ಸಿಕ್ಕಿದ್ದು. ನೀರಿನ ಪ್ರಭಾವ, ಮೀನಿನ ಪ್ರಭಾವ ಗೊತ್ತಿಲ್ಲ. ಅದು ಸಹ ನಮಗೊಂದು ಬಲೆಯಲ್ಲಿ ಯಾವ ರೀತಿಯಲ್ಲಿ ಮೀನು ಸಿಕ್ಕಿದಂತ ನೋಡಿರಲ್ಲ ಸ್ನೇಹಿತರೆ, ಇಂದಿನ ಈ ಮೀನಿನ ಒಂದು ಬೇಟೆ ಯಾವ ರೀತಿಯಲ್ಲಿ ಇಲ್ಲಿ ಬಂದು ಮೀನು ಹಿಡಿತಾರೆ ಹಾಗೂ ಮೀನು ಸಿಕ್ಕಿ ಬಿದ್ದಿದೆ ಎನ್ನುವುದನ್ನು ಇವತ್ತು ತೋರಿಸಿದ್ದೇನೆ. ಹಾಗೆಯೇ ಇಂದಿನ ಈ ಮೀನು ಹಿಡಿಯುವಂಥ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸಿ ಎಲ್ಲರಿಗೂ ಶುಭವಾಗಲಿ. ಬಾಯ್.